ಶ್ರೀಮತಿ ನಿಗರಾಜಮ್ಮ ಮತ್ತು ಮರೆಯದವರ ಕುಟುಂಬ ವರ್ಗದವರು ಅವರ ಕಲಾವಿದರಾದ ಸುಪುತ್ರರಾದ ಪ್ರಕಾಶ್ ಅವರು ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಇವರಲ್ಲಿ ವರಳ್ಳಿ ಗ್ರಾಮದಲ್ಲಿ ಬಿಳಿಗಿರಿ ಸ್ವಾಮಿ ಪೂಜಾ ಮಹೋತ್ಸವ ಮತ್ತು ಸಮಸ್ತ ನಂಜನಗೂಡು ತಾಲೂಕಿನ ಎಲ್ಲ ಗಾಯಕರನ್ನು ಕೂಡ ಬರಮಾಡಿಕೊಂಡು ಇವತ್ತು ಗೀತಗಾಯನ ಮತ್ತು ಬಿಳಿಗಿರಿ ಸ್ವಾಮಿಯ ಕಥಾಶ್ರವಣ ಎಲ್ಲವನ್ನು ಕೂಡ ಏರ್ಪಾಡು ಮಾಡಿರುವ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ನಾವ್ಯಾತಕ್ಕೆ ಬಂದಿದ್ದೀವಿ ಅಂದ್ರೆ ಒಂದು ವಿಶೇಷವಾದಂತಹ ಒಂದು ಪ್ರಕಟಣೆಯನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಂದಿದ್ದೇವೆ. ನಾನು ನಮ್ಮ ಸ್ನೇಹಿತರಾದಂಥ ನಾರಾಯಣರು ಮತ್ತು ಸ್ನೇಹಿತರನ್ನ ಕೇಳಿಕೊಂಡಾಗ ನಂಜನಗೂಡು ತಾಲೂಕಿನ ಸಮಸ್ತ ಕಲಾವಿದರೆಲ್ಲರೂ ಕೂಡ ಮೈಸೂರಿಗೆ ಬರಬೇಕು. 9ನೇ ತಾರೀಕು ಸನ್ಮಾನ್ಯ ಎಸ್ ವೆಂಕಟೇಶ್ ಅವರು ಕೊಳ್ಳೇಗಾಲ ಖ್ಯಾತ ಕೀಬೋರ್ಡ್ ವಾದಕರು, ರಂಗ ನಿರ್ದೇಶಕರು, ಅನೇಕ ನಾಟಕಗಳನ್ನ ಬರೆದಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದರು. ಅವರಿಗೆ ಆರೋಗ್ಯದ ತೊಂದರೆ ಆಗಿರುವ ಸಂದರ್ಭದಲ್ಲಿ ಮುಂದಿನ ಅವರ ಆರೋಗ್ಯ ಚೈತನ್ಯಕ್ಕೋಸ್ಕರವಾಗಿ ರಂಗ ಚೈತನ್ಯ ಅಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ಸಂದರ್ಭದಲ್ಲಿ ಅವರಿಗೆ ಸಮಸ್ತ ಕಲಾವಿದರೆಲ್ಲರೂ ಸೇರಿ ಒಬ್ಬ ಕಲಾವಿದರಿಗೆ ಪ್ರೋತ್ಸಾಹವನ್ನು ಮತ್ತು ಆರ್ಥಿಕವನ್ನು ಸಾಂತ್ವನವನ್ನು ಹೇಳಬೇಕು ಅಂತ ಒಂದು ಸಭೆಯನ್ನು ಕರೆದು ಮಾತನಾಡಿದಾಗ ನಮ್ಮ ನಂಜನಗೂಡು ತಾಲೂಕಿನ ಅಧ್ಯಕ್ಷರಾದಂಥ ನಾರಾಯಣರವ್ರನ್ನ ಕೇಳಿಕೊಂಡಾಗ ಈ ರೀತಿ ಹೊರಹಳ್ಳಿಗೆ ಬನ್ನಿ, ನಮ್ಮ ಪ್ರಕಾಶ್ ಅವರು ಸ್ನೇಹಿತರವರು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅವತ್ತಿಗೆ ಎಲ್ಲರಿಗೂ ಒಂದು ವಿಚಾರ ಮುಟ್ಟಿಸ್ದಂಗೆ ಆಗುತ್ತೆ ಅಂತ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪ್ರಕಾಶ್ ಅವರಿಗೆ ಮತ್ತು ನಮ್ಮ ಶ್ರೀನಿವಾಸ್ ಇವರೆಲ್ಲ ಮತ್ತು ನಾರಾಯಣ್ ಮತ್ತು ಶಿವರಾಜ್ ಎಲ್ಲ ಕಲಾವಿದರು, ನಮ್ಮ ನಂಜನಗೂಡಿನ ನಂದಾದೀಪಗಳೆಲ್ಲ ಒಂದು ಕಡೆ ಸೇರಿದ ಒಂದು ಚಪ್ಪಾಳೆ ಹೊಡೆಯಿರಿ. ಈ ನಂಜನಗೂಡಿನ ನಂದಾದೀಪಗಳೆಲ್ಲ ಒಂದು ಕಡೆ ಸೇರಿರುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಮುಟ್ಟಿಸೋದಕ್ಕೆ ಒಳ್ಳೆ ವೇದಿಕೆಯನ್ನು ನಮ್ಮ ಪ್ರಕಾಶ್ ಅವರು ನಮಗೆ ಕಲ್ಪಿಸಿಕೊಟ್ರು ಅಂತ ನಾನು ಸಂತೋಷ ಪಡ್ತೇನೆ. ಏಕೆಂದ್ರೆ ಈ ಮಹಾನುಭಾವರು ವೆಂಕಟೇಶ್ ಅವರು ನಿಮ್ಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೂ ಚಿರಪರಿಚಿತರು. ಸುಮಾರು 45 ವರ್ಷಗಳ ಕಾಲ ತಮ್ಮದೇ ಆದಂತ ಕಲೆಯಲ್ಲಿ ಬಹಳವಾದಂತ ಅನೇಕ ಜನರಿಗೆ ಸ್ಫೂರ್ತಿದಾಯಕರಾಗಿ ದಾರಿದೀಪವಾಗಿದ್ದಾರೆ. ಈ ವಾದ್ಯ ಇವತ್ತು ಇಲ್ಲದೆ ಯಾವ ಕಾರ್ಯಕ್ರಮನೂ ಮಾಡಕ್ಕಾಗಲ್ಲ. ಅವತ್ತು ಈ ವಾದ್ಯನ ಕತೆಗಳಿಗೆ, ನಾಟಕಗಳಿಗೆ ಉಪಯೋಗಿಸಿದ್ರೆ ಕೆಲವರು ನಗ್ತಿದ್ರು, ಈ ವಾದ್ಯದಲ್ಲಿ ಹೋಗಿ ಕತೆ ಮಾಡ್ತಾ ಇದ್ದಾರಲ್ಲ ಅಂತ ಅವತ್ತು ನಾವು ಮಾಡ್ತಿದ್ದ ಸಂದರ್ಭದಲ್ಲಿ ನಗ್ತಿದ್ರು ಬೇರೆ ಕಲಾವಿದರು. ಆದ್ರೆ ಇವತ್ತು ಈ ವಾದ್ಯ ಇಲ್ಲದೆ ಯಾವ ಕಾರ್ಯಕ್ರಮನೂ ನಡೆಯಲ್ಲ, ಅಷ್ಟು ಗೊತ್ತು. ಇದಕ್ಕೆ ಒಂದು ಬುನಾದಿಯನ್ನು ಹಾಕೊಟ್ಟವರು, ಅಡ್ಪಾಯವನ್ನು ಹಾಕೊಟ್ಟವರು ನಮ್ಮ ಎಸ್ ವೆಂಕಟೇಶ್ ಅವರು ಅವತ್ತಿನ ಕಾಲದಲ್ಲಿ. ಹಾಲ್ನಲ್ಲಿ ರಾಜಣ್ಣ ಅಂತ ಒಬ್ರು ಕೇಳಿದ್ರು, ಅವರು ಕ್ಲೈವಾಲಿನ್ ಮಾಸ್ಟರ್ ಅಂತ ಒಬ್ರು, ಅವ್ರು ಬಿಟ್ರೆ ಈ ವಾದ್ಯವನ್ನ ಬಹಳವಾಗಿ ಪ್ರಚಲಿತವಾಗಿ ತಂದವರು ನಮ್ಮ ಎಸ್ ವೆಂಕಟೇಶ್ ಅವರು ಕೊಳ್ಳೇಗಾಲ. ಇವರು ಅನೇಕ ಪ್ರತಿಭೆಗಳಿಗೆ, ಈ ಕೀಬೋರ್ಡ್ ವಾದಕರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಎಲೆಮರೆಯ ಕಾಯಿಯಂತೆ ಎಲ್ಲರಿಗೂ ಕೂಡ ಬೇಕಾದಂತ ವ್ಯಕ್ತಿಗಳಾಗಿ ಇವತ್ತು ಅವರಿಗೆ ಮೂತ್ರಪಿಂಡ ಸಮಸ್ಯೆಯಾಗಿ ಆಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ನಾವು ಬೆಂಗಳೂರು ಅಪೋಲೋ ಆಸ್ಪತ್ರೆಗೆ ಹೋಗಿ ದೊಡ್ಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಖಂಡಿತ ಆಗುತ್ತೆ, ಇವರು ಮತ್ತೆ ರಂಗಭೂಮಿಯಲ್ಲಿ ಕೀಬೋರ್ಡ್ ನುಡಿಸುವಂತೆ ಆಗ್ತಾರೆ. ನಾವು ಆಪರೇಷನ್ ಮಾಡಿರುವ 100 ವ್ಯಕ್ತಿಗಳಿಗೆ ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನೇ, ಲಾರಿ ಓಡಿಸುವಂತ ಕೆಲಸವನ್ನೇ ಮಾಡ್ತಾ ಇರುವಾಗ ಕೀಬೋರ್ಡ್ ಮಾಡಿಸೋದು ದೊಡ್ಡ ವಿಷಯವಲ್ಲ, ಅದಕ್ಕೆ ಬಂದೇ ಬರ್ತಾರೆ ಅಂದಾಗ ಬಹಳ ಖುಷಿಯಾಗಿ ಆ ಆಪರೇಷನ್ಗೆ ಮುಂದಾದಾಗ ಅವರ ಧರ್ಮ ಪತ್ನಿಯವರೇ ಅವರಿಗೆ ಆ ಅಂಗದಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅನೇಕ ಈಗಾಗಲೇ ಅವರಿಗೆ ಹಾರ್ಟ್ ಬೈಪಾಸ್ ಸರ್ಜರಿ ಆಗಿದೆ, ಸುಮಾರು 8 ಲಕ್ಷಗಳ ಖರ್ಚಾಗಿದೆ, ಮುಂದೆ ಒಂದು 14-15 ಲಕ್ಷಗಳ ಖರ್ಚಿರೋದ್ರಿಂದ ಸಮಸ್ತ ಕರ್ನಾಟಕ ಅಂದ್ರೆ ನಮ್ಮ ಬೆಂಗಳೂರು, ಹಾಸನ ಮತ್ತೆ ತುಮಕೂರು, ಮೈಸೂರು, ಚಾಮರಾಜನಗರ ಎಲ್ಲಾ ಜಿಲ್ಲೆಯ ಕಲಾವಿದರು ಇದಕ್ಕೆ ಸ್ಪಂದಿಸಿ 9ನೇ ತಾರೀಕು ಕಲಾವಿದರ ಒಂದು ಸಮಾವೇಶವನ್ನು ಮಾಡಬೇಕು ಅಂತ, ಅಂದ್ರೆ ಎಲ್ಲಾರನ್ನೂ ಒಂದು ಕಡೆ ಸೇರಿಸಿ ಅವ್ರಿಗೊಂದು ಸಾಂತ್ವನ ಹೇಳಬೇಕು ಅಂತ ನಾವು ತೀರ್ಮಾನ ಮಾಡಿ, ಅವರ ಶಿಷ್ಯ ವೃಂದದವರು ನಮ್ಮ ಶಂಭು ಅವರು ಇಲ್ಲೇ ಇದ್ದಾರೆ, ಈ ಊರಿನವರು ಶಿಷ್ಯ, ಅವರಲ್ಲೂ ಅವರೊಬ್ರು, ಮತ್ತೆ ಎಲ್ಲಾ ಕಲಾವಿದರು ಕೂಡ ಸೇರಿ ಅದರಲ್ಲೂ ನಮ್ಮ ಈ ನಂದಾದೀಪಗಳು, ನಂಜನಗೂಡಿನ ನಂದಾದೀಪಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಓಡಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಒಂದು ಧೈರ್ಯವನ್ನು ನಾವೆಲ್ಲರೂ ಕೂಡ ತುಂಬಬೇಕು, ಆರ್ಥಿಕವಾಗಿ ಮತ್ತು ಮಾತಿನಲ್ಲಿ ಅಂತ ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಬರ್ತೀರ ಕಲಾವಿದರು, ನಿಮ್ಮ ಜೊತೆಯಲ್ಲಿ ಸಂಗಡಿಗರನ್ನ ಎಲ್ಲರನ್ನೂ ಕೂಡ ಬರಮಾಡಿಕೊಂಡು ಎಲ್ಲ ರಂಗ ನಿರ್ದೇಶಕರು, ಕೀಬೋರ್ಡ್ ವಾದಕರು, ತಬಲಾ ವಾದಕರು, ಹರಿಕಥಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ರಂಗಭೂಮಿಯಲ್ಲಿರ್ತಕ್ಕಂಥವ್ರು, ಶ್ರೀನಿವಾಸ ಮೂರ್ತಿ ಅಣ್ಣ ಬನ್ನಿ ಮುಂದಕ್ಕೆ, ಮತ್ತು ಎಲ್ಲಾ ಕಲಾವಿದರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಹಿಂದ್ಗಡೆ 100 ಜನ ಇದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಬಂದು ಮುಂದಿನ ಕಲಾವಿದರಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು. ಓಹೋ, ಒಬ್ಬ ಕಾರ್ಯಕ್ರಮದಲ್ಲಿ ಒಬ್ಬ ಕಲಾವಿದ ಕೆಟ್ಟರೆ ನಾವೆಲ್ಲರೂ ಸೇರಿ ಕೈ ಜೋಡಿಸಬಹುದು ಅಂತಕ್ಕಂಥದ್ದನ್ನ
ತೋರಿಸಬೇಕು ಅಂತ ಎಷ್ಟೋ ಜನ ಈಗಾಗಲೇ ದಾನಿಗಳವರಿಗೆ ದಾನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ನಮ್ಮ ನಂಜನಗೂಡಿನ ಎಲ್ಲಾ ಕಲಾವಿದರು, ತಾಲೂಕಿನ ಮತ್ತು ಮೈಸೂರು ಜಿಲ್ಲೆಯ ಕಲಾವಿದರು, ನಿಮಗೆ ಗೊತ್ತಿರತಕ್ಕಂಥವ್ರೆಲ್ಲರಿಗೂ ಕೂಡ ಹೇಳಿ ನೀವೇ ಅವ್ರನ್ನ ಕರ್ಕೊಂಡು ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತ ಎಲ್ಲಾ ಕಲಾ ಪ್ರತಿಭೆಗಳಲ್ಲಿ, ಎಲ್ಲಾ ಕಲಾವಿದರಲ್ಲಿ ನಾನು ಭಕ್ತಿಯ ಒಂದು ಕೋರಿಕೆಯನ್ನು ಮಾಡ್ಕೋತಾ ಇದ್ದೇನೆ. ಇವತ್ತು ನಮ್ಮ ನಿಂಗರಾಜನವರು ಮತ್ತು ಲೇಟ್ ಮರೇನವರು ಕುಟುಂಬ ವರ್ಗದವರು ಬಿಳಿಗಿರಂಗ ಸ್ವಾಮಿಯ ಒಂದು ಒಳ್ಳೆ ಕಾರ್ಯಕ್ರಮ, ಇವತ್ತು ಒಂದು ಒಳ್ಳೆ ವೇದಿಕೆ, ನಮ್ಮೆಲ್ಲರ ಆರಾಧ್ಯ ದೇವನಾಗಿರ್ತಕ್ಕಂಥ ಬಿಳಿಗಿರಂಗ ಸ್ವಾಮಿಯ ಪೂಜೆ ಮತ್ತು ಕಥಾಶ್ರವಣ ಮತ್ತು ಗೀತಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ವೇದಿಕೆ ನಮ್ಮ ವೆಂಕಟೇಶ್ ಅವರಿಗೆ ನಂಜನಗೂಡಿನ ಎಲ್ಲಾ ಕಲಾವಿದರ ಸಮಕ್ಷಮದಲ್ಲಿ ಸಿಕ್ತು ಅಂತ ನಾನು ಇಷ್ಟಪಡ್ತೇನೆ. ಈ ಒಂದು ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಕೂಡ ಈ ಒಂದು ವಾರ್ತೆಯನ್ನು ನಾವು ತರ್ತಾ ಇರುವ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರನ್ನ ಸೇರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ತಾ, ನಮ್ಮ ನಂಜನಗೂಡು ಮಾತ್ರವಲ್ಲದೆ ಗುಂಡ್ಲುಪೇಟೆ, ಚಾಮರಾಜನಗರ ಅನೇಕ ತಾಲೂಕುಗಳಿಂದ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಪ್ರಕಾಶ್ ಅವರ ಸ್ನೇಹಿತರುಗಳೆಲ್ಲರೂ ಕೂಡ ಬಂದಿದ್ದಾರೆ. ನಮಗೂ ಕೂಡ ಇವತ್ತು ಆ ಒಂದು ಭಾಗ್ಯ, ಈ ಒಂದು ವೇದಿಕೆಗೆ ಬರೋ ಭಾಗ್ಯ ಸಿಕ್ತು ಅಂತ ಈ ಸಂದರ್ಭದಲ್ಲಿ ನಾನು ಹೊಂದ್ಕೊಳ್ತಾ, ದಯಮಾಡಿ ತಾವೆಲ್ಲರೂ ಕೂಡ ಎಲ್ಲಾ ಪ್ರಕಾರದ ಕಲಾವಿದರುಗಳು ಕೂಡ, ಅದರಲ್ಲೂ ನಮ್ಮ ತಂಬೂರು ಶೈಲಿ, ಯಾವ ಜಾನಪದ ಶೈಲಿಯ ಎಲ್ಲಾ ಕಲಾವಿದರು ಕೂಡ ಅವತ್ತಿಗೆ ಆಗಮಿಸಬೇಕು ಅಂತ ಈ ಮೂಲಕ ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶ್ರೀ ಬಿಳಿಗಿರಂಗನಾಥ ಸ್ವಾಮಿಯ ಒಂದು ಸೇವಾ ಟ್ರಸ್ಟ್ ಈ ದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ತುಂಬಾ ಸಂತೋಷ ಆಗ್ತಾ ಇರೋದೇನಪ್ಪ ಅಂತಂದ್ರೆ, ಇವತ್ತು ನಿಜವಾಗ್ಲೂ ಎಲ್ಲಾ ಕಲಾವಿದರು ನಂಜನಗೂಡಿನ ಮತ್ತು ಸುತ್ತಮುತ್ತ ಭಾಗದ ಎಷ್ಟು ಕಲಾವಿದರನ್ನ ಒಟ್ಟಿಗೆ ನೋಡೋ ಭಾಗ್ಯ ನಂದಾಯ್ತಲ್ಲ, ಎಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಷಣ್ಮುಖ ಸಜ್ಜಾ ಅಂತ, ಕೊಳ್ಳೇಗಾಲ, ಕೀಬೋರ್ಡ್ ಕಲಾವಿದ. ನಮ್ಮ ಗುರುಗಳು ಎಸ್ ಜಿ ವೆಂಕಟೇಶ್, ಅಂದ್ರೆ ನಮ್ಮ ಸಹೋದರ, ನಮ್ಮ ಅಣ್ಣವರೇ ಎಸ್ ಜಿ ವೆಂಕಟೇಶ್ ಅವರು. ನಂತರ ಇವರು ಬಹಳಷ್ಟು ಜನಕ್ಕೆ ವಿದ್ಯಾದಾನ ಮಾಡಿದವರು. ನಾಟಕ ಹಿಕತಲಿ ದಶಪಾಲ ವೆಂಕಟೇಶ್ ಅಂತಂದ್ರೆ ಅವರ ಹೆಸರು ಬಹಳಷ್ಟು ರಂಗಭೂಮಿ ಕ್ಷೇತ್ರದಲ್ಲಿ. ಅಂತ ವಿಶೇಷವಾದ ಒಂದು ಕಲಾವಿದ, 45 ವರ್ಷಗಳ ಸಾರ್ಥಕವಾದ ಸಾಹಿತ್ಯ, ಸಂಗೀತ, ಹಲವಾರು ಧ್ವನಿಸುವಳಿಗಳಿಗೆ ಅವರೇ ಸಾಹಿತ್ಯ ಮಾಡಿದ್ದಾರೆ. ಮಲೆ ಮಹದೇಶ್ವರ ಎನ್ನುವಂತಹ ಮತ್ತು ಭೂ ಕೈಲಾಸ ಎನ್ನುವಂತಹ ಈಗ ನಮ್ಮ ಶಿವಕುಮಾರ್ ಶಾಸ್ತ್ರಿ ಅವರು ಇದಾರಲ್ಲ, ಇವರು ಮಾಡ್ತಿರೋ ಕಥೆಗೂ ಸಹ ಅವರೇ ಒಂದು ರೂಟ್ ಪ್ಲಾನ್, ಅಂದ್ರೆ ಅದು ಮೊದಲು ಕಂಸಾಳೆ ಕಥೆ ಈ ತರ ಮಾತ್ರ ಇತ್ತು. ಹರಿಕಥಾ ಕ್ಷೇತ್ರದಲ್ಲಿ ಅದನ್ನ ಒಂದು ತಂದೆಯವರು ವೆಂಕಟೇಶಣ್ಣ ಅವರು ಮತ್ತು ಎಷ್ಟಿ ನಮ್ಮ ತಂದೆಯವರಾದಂತ ಗಣಪತಿ ಮಾಸ್ಟರ್. ಅದಷ್ಟೇ ಅಲ್ಲದೆ ಈಗಲೂ ನಾಟಕದ ರಂಗಭೂಮಿ ಶೈಲಿಗೆ ಸಹ ಮಹದೇಶ್ವರ ನಾಟಕವನ್ನು ತರ್ತಾ ಇದ್ದಾರೆ. ಆ ರೀತಿ ಹಲವಾರು ನಾಟಕಗಳನ್ನ ಸಹ ನಿರ್ದೇಶನ ಮಾಡಿದ್ದಾರೆ, ರಚಿಸಿದ್ದಾರೆ ಸ್ವತಃ ಎಸ್ ಜಿ ವೆಂಕಟೇಶ್ ಅವರು. 10 ಧ್ವನಿಸುವಳಿಗಳಿಗೆ ಸಾಹಿತ್ಯ ಸಂಗೀತ ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತ್ರ ಅಂತಂದ್ರೆ, ಬಾಬಾ ಸಾಹೇಬ್ ಹೇಳ್ದಂಗೆ ಅವರು ಮೊದಲಿಗೆ ಶಿಕ್ಷಣ ಸಂಘಟನೆ ಹೋರಾಟ, ಶಿಕ್ಷಣ ಅನ್ನೋದಕ್ಕೆ ಮೊದಲನೇ ಆದ್ಯತೆ ಕೊಟ್ಟರು. ಶಿಕ್ಷಣ ಅಂದ್ರೆ ಜ್ಞಾನ, ಜ್ಞಾನ ಹಂಚೋಣ ಗುರು. ಒಂದು ಆಲದ ಮರದಿಂದ ಬಹಳಷ್ಟು ನೆರಳು ಯಾವ ರೀತಿ ಆಗುತ್ತೋ, ಯಾವ ರೀತಿ ಫಲಗಳು ಒಂದು ಹಣ್ಣಿನ ಮರದಲ್ಲಿ ಬೀಳುತ್ತೋ, ಆ ರೀತಿ ಒಬ್ಬ ಕಲಾವಿದ ನಿಜವಾಗ್ಲೂ ಅದರಿಂದ 100 ಶಿಷ್ಯರು ತಯಾರಾಗ್ತಾರೆ. ನಾವು ಸಹ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ತಲುಪಿಸಬೇಕು ಅಂದ್ರೆ, ಈಗ ತುಂಬಾ ಸಂತೋಷ ಆಗಿದೆ. ಎಷ್ಟು ಜನ ಯುವ ಕಲಾವಿದರು ಬಂದಿದ್ದಾರೆ ನಂಜನಗೂಡು ಮತ್ತು ಮೈಸೂರು ಭಾಗದಲ್ಲಿ ಅಂತ ತುಂಬಾ ಸಂತೋಷ ಆಯ್ತು. ನಿಮ್ಮ ಈ ಸಾರ್ಥಕ ಸೇವೆ ಸದಾ ಮುಂದುವರಿಲಿ ಅಂತ ಕೇಳ್ಕೊಳ್ತಾ, ಆದ್ರೆ ದುರದೃಷ್ಟವಶಾತ್ ವೆಂಕಟೇಶಣ್ಣ ಅವರು ಅವರ ಸಂಗೀತ, ಮಕ್ಕಳ ಪಾಠ, ಉಚಿತವಾದ ರಂಗ ತರಬೇತಿ, ರಂಗ ನಿರ್ದೇಶನ ಎಲ್ಲ ಮಾಡ್ತಿರೋ ಈ ಸಮಯದಲ್ಲಿ ಅವ್ರಿಗೆ ಕಾಲು ಕೇವಲ ಊದ್ತಾ ಇತ್ತು. ಆ ಕಾರಣದಿಂದ ಅವರು ಹಾಸ್ಪಿಟಲ್ ಚೆಕ್ ಮಾಡಿಸಿದಾಗ ಅವ್ರಿಗೆ ಹಾರ್ಟ್ ಮತ್ತು ಕಿಡ್ನಿ ಎರಡೂ ಸಹ ತುಂಬಾ ಸಮಸ್ಯೆಯಾಗಿ ಹಾರ್ಟ್ ಓಪನ್ ಸರ್ಜರಿ ಮಾಡಬೇಕಾಯ್ತು. ಇನ್ನು ಕಿಡ್ನಿ ಸಮಸ್ಯೆ ಇನ್ನೂ ಆಗಿದೆ. ಒಬ್ಬ ಕಲಾವಿದ ಸರ್ಕಾರಿ ಮಟ್ಟದಿಂದ ಯಾವುದೂ ಸವಲತ್ತನ್ನು ಪಡೆದಿಲ್ಲ, ತುಂಬಾ ಮುಜುಗರದ ವ್ಯಕ್ತಿ, ಬರೀ ಸಂಗೀತ ಬಿಟ್ಟು ಇನ್ನೇನು ಗೊತ್ತಿಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಸ್ ಜಿ ವೆಂಕಟೇಶ್ ಅವರು. ಅಂತ ವ್ಯಕ್ತಿ ಈಗಲೂ ಸಹ ಯಾರು ಒಪ್ಪಿಲ್ಲ, ಅದನ್ನ ಅವ್ರು ಒಪ್ಪೇ ಇಲ್ಲ, ಬೇಡಿ ಏನ್ ಕಾರ್ಯಕ್ರಮ ಏನ್ ಬೇಡಿ ಅಂತ. ಆದ್ರೆ ಅವರ ಸ್ನೇಹ ಬಳಗ, ಅಭಿಮಾನಿ ಬಳಗ, ಶಿವಕುಮಾರ್ ಶಾಸ್ತ್ರಿ ಅವರು, ಅವ್ರ ಸ್ನೇಹಿತರು, ಈ ರೀತಿ ಇವರೆಲ್ಲ ಸೇರ್ಕೊಂಡು ಅವ್ರಿಗೊಂದು ಸಾಂತ್ವನದ ಕಾರ್ಯಕ್ರಮ ಮತ್ತು ಆರ್ಥಿಕ ನೆರವಿನ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯಮಾಡಿ ಕಲಾವಿದರಲ್ಲಿ ಒಂದು ಮನವಿ, 9ನೇ ತಾರೀಕು ತಾವೆಲ್ಲ ಬನ್ನಿ. ಎಲ್ಲಾ ಕಲಾವಿದರು ನೋಡದಂತ ಭಾಗ್ಯ ನಮಗೆ, ರಘು ವೆಂಕಟೇಶ್ವರ ಸಾಂತ್ವನ ಮಾಡಿದಂತಹ ಒಂದು ಸಂತೋಷ ನಿಮಗೆ. ನಿಮ್ಮ ಕೈಲಾದಂತ ಒಂದು ಅಳಿಲು ಸೇವೆಯನ್ನು ತಲುಪಿಸಿದ್ರೆ ಆ ಒಂದು ಹಿರಿಯ ಜೀವ ತಮ್ಮ ಮುಂದಿನ ಸಂಗೀತ ಪಯಣದಲ್ಲಿ ತೊಡಗಿಸ್ಕೊಳ್ತೆ ಮತ್ತಷ್ಟು 100 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋದ್ರಲ್ಲಿ ನಾವು ಸಹ ನೆರವಾಗೋಣ ಅಂತ ಕೇಳ್ಕೊಳ್ತಾ
ಬಾಬಾ ಸಾಹೇಬ್ರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಂದ್ಸರಿ ಕೇಳ್ಕೊಳ್ತಾ ಅವಕಾಶ ನೀಡಬೇಕಾಗಿ ಧನ್ಯವಾದಗಳು. ನಮಸ್ತೆ. ಆತ್ಮೀಯ ಎಲ್ಲ ಕಲಾ ಬಂಧುಗಳೇ, ನಮ್ಮ ತಾಲೂಕಿನಲ್ಲಿ ಕುಮಾರಣ್ಣನವ್ರಿಗೂ ಪಾಪ ಕಷ್ಟ ಬಂದು ಅವರು ಹುಷಾರಿಲ್ಲ ಕಾರಣ ನಾವು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಕಲಾವಿದರು 1 ಲಕ್ಷ ರೂಪಾಯಿಗಳನ್ನು ನಾವು ಎಲ್ಲ ಕಲಾವಿದರು ಸಹಕಾರ ಮಾಡಿ ನಾವು ತುಂಬಾ ಅನುಕೂಲ ಮಾಡ್ಕೊಂಡು ಅವ್ರಿಗೆ ಕೊನೆ ಕಲೆ ಶಾಶ್ವತ, ಕಲಾವಿದ ಶಾಶ್ವತ ಇಲ್ಲ, ಸಂಗೀತ ಶಾಶ್ವತ, ಸಂಗೀತಗಾರ ಶಾಶ್ವತ ಅಲ್ಲ. ನಾವು ಒಂದು ದಿನ ಇದೇ ಒಂದು ಸಂದರ್ಭ ಬರುತ್ತೆ. ಅದು ದಯವಿಟ್ಟು ನಮ್ಮೆಲ್ಲ ಕಲಾವಿದರು ವೆಂಕಟೇಶಣ್ಣನವರ ಈ ಒಂದು ಒಳ್ಳೆ ಪುಣ್ಯ ಕಾರ್ಯಕ್ರಮ ಇದು. ದಯವಿಟ್ಟು ಎಲ್ಲ ಕಲಾವಿದರು ಭಾಗವಹಿಸಿ ಅವರಿಗೆ ಸಾಂತ್ವನ ಹೇಳಿ ಬರ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡಿ. ನಿಮ್ಮ ಮುಂದೆ ನಮ್ಮ ಗಂಗಾಧರನವರು ಒಳ್ಳೆ ಮಾತುಗಳನ್ನು ಆಡಿದ್ರು. ನಿಜ, ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಕೊನೆ ಅನ್ನೋದಿದ್ದೇ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಕವಿಗಳು, ದಾಸಶ್ರೇಷ್ಠರು, ಅಂಬೇಡ್ಕರ್ ಅವರಂತಹ ಮಹಾನುಭಾವರಿಗೆ ಸಾವು ಬಂತು ಅಂದ ಮೇಲೆ ಕಲಾವಿದನಿಗೆ ಸಾವಿಕೆ ಇದೆ. ಆದರೆ ಅವರು ಮಾಡಿದ ಕಲೆ, ಅವರು ಮಾಡಿದಂತ ಒಂದು ಒಳ್ಳೆಯ ಕಲೆ, ಒಂದು ಗುಣ, ಅದು ಶಾಶ್ವತಗಳು ಕೊಡುತ್ತೆ. ರಾಜ್ಕುಮಾರ್ ಅಂತವರ ಪೌರಾಣಿಕವನ್ನು ಮುಂದೆ ಯಾರು ಉತ್ತಿ ಮಾಡಕ್ಕಾಗುತ್ತೆ? ಯಾರಿಗೂ ಸಾಧ್ಯ? ಸಾಧ್ಯವಿಲ್ಲ. ಯಾವ ಇಡೀ ವಿಶ್ವದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ನೋಡಿ, ಆ ಕಲೆ ಕಲಾವಿದರಿಗೆ ಅದೊಂದು ಬೆಳಕನ್ನು ಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಂಗಚೈತನ್ಯ ಕಾರ್ಯಕ್ರಮಕ್ಕೆ ಇವತ್ತು ಒಳ್ಳೆ ವೇದಿಕೆಯನ್ನ ನಿಜವಾದ ಕೂಡ ಕಲ್ಪಿಸಿಕೊಟ್ರು ಅಂತ ನಾನು ಇಷ್ಟಪಡ್ತೇನೆ. ನಮ್ಮ ನಾರಾಯಣ ಸಹೋದರರು ಮತ್ತು ಎಲ್ಲಾ ಪ್ರಕಾರದ ಕಲಾವಿದರು ತಿಳಿದಾರೆ. ಈ ಸಂದರ್ಭದಲ್ಲಿ ಒಂದು ರಂಗಗೀತೆಯನ್ನು ಆಡೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ಎಲ್ಲಾ ಕಲಾವಿದರು ಸೇರಿದ್ದೀರಾ? ದಯಮಾಡಿ ನಮ್ಮ ಷಣ್ಮುಖ ಸಜ್ಜಾ ಅವರು ಹೇಳಿದಂತೆ ಒಬ್ಬ ಒಳ್ಳೆ ಕಲಾವಿದನಿಗೆ ಸ್ಫೂರ್ತಿ ಕೊಟ್ಟ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ, ಲೋಕ ಸುಖ ವ್ಯಾಕುಲಮಯ ಜೀವ, हो गया दीवा
ಮಾನವ ಜೀವನದ ಅವನಯ ಮೂಲವನದೇನು ಬಲಹರಿಸೋ ಎಲ್ಲರಿಗೂ ನಮಸ್ಕಾರ.